2025 morning shift paper 1 question paper analysis for UGC NET KSET examination. ಇಲ್ಲಿ 27 ಜೂನ್ ಫಸ್ಟ್ ಕ್ವೆಶನ್ ಪೇಪರ್ನಲ್ಲಿ ಫಸ್ಟ್ 1 to 5 ಕ್ವೆಶನ್ಸ್ ಡೇಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಇಂದ ಕೊಟ್ಟಿದ್ದಾರೆ. ಡೇಟಾ ಅನಾಲಿಸಿಸ್ ಇಂಟರ್ಪ್ರಿಟೇಷನ್ ಕ್ವೆಶನ್ಸ್ ಅಂತ ಹೇಳಿ ನೋಡಿದ್ರೆ ದೇ ಹ್ಯಾವ್ ಗಿವನ್ ಒನ್ ಡೇಟಾ ಟೇಬಲ್. ಸ್ಟೂಡೆಂಟ್ಸ್ ABCDEF ಅಂತ ಸ್ಟೂಡೆಂಟ್ಸ್ ನೇಮ್ ಕೊಟ್ಟಿಲ್ಲ, ಆಲ್ಫಾಬೆಟಿಕಲಿ ದೇ ಹ್ಯಾವ್ ಗಿವನ್ ಇಟ್. ಓಕೆ, 6 ಡಿಫ್ರೆಂಟ್ ಸಬ್ಜೆಕ್ಟ್ಸಲ್ಲಿ ಒಬ್ಬೊಬ್ಬ ಸ್ಟೂಡೆಂಟು ಕೂಡ ಲೈಕ್ S1 S2 S3 S4 S5 S6 ಅಲ್ಲಿ ಔಟ್ ಆಫ್ ಒಂದೊಂದು ಸಬ್ಜೆಕ್ಟಲ್ಲೂ ಇಷ್ಟು ಔಟ್ ಆಫ್ 160 ಔಟ್ ಆಫ್ 160 ಔಟ್ ಆಫ್ 120 ಔಟ್ ಆಫ್ 120 ಔಟ್ ಆಫ್ 200 ಔಟ್ ಆಫ್ 240 ಅಂತ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಔಟ್ ಆಫ್ ಎಷ್ಟಕ್ಕೆ ಎಷ್ಟು ಸ್ಕೋರ್ ಮಾಡಿದ್ದಾನೆ ಪ್ರತಿಯೊಬ್ಬ ಸ್ಟೂಡೆಂಟ್ ಅಂತ ಇನ್ಫಾರ್ಮೇಷನ್ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈಗ ಆ ಇನ್ಫಾರ್ಮೇಷನ್ ಪ್ರಕಾರ ನಾವೇನು ಮಾಡಬೇಕು ಅಂದರೆ ಕೊಟ್ಟಿರುವಂತಹ 1 to 5 ಕ್ವೆಶನ್ಸನ್ನು ಅನಾಲಿಸಿಸ್ ಮಾಡಬೇಕು. ಸೊ ಈಗ ಕ್ವೆಶನ್ ನಂಬರ್ 1, ವಾಟ್ ಈಸ್ ದ ಓವರಾಲ್ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ ಇನ್ ಆಲ್ ದ ಸಬ್ಜೆಕ್ಟ್ಸ್ ಟುಗೆದರ್ ಅಂತ ಕೇಳಿದ್ದಾರೆ. ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಸೇರಿಸ್ಕೊಂಡು ಎಷ್ಟು ಪರ್ಸೆಂಟೇಜ್ ಆಫ್ ಮಾರ್ಕ್ಸನ್ನು ಒಬ್ಬ ಸ್ಟೂಡೆಂಟ್ ಸ್ಕೋರ್ ಮಾಡಿದ್ದಾನೆ ಅಂತ. ಇಲ್ಲಿ ಸ್ಟೂಡೆಂಟ್ 76 ಇದೆ ನೋಡಿ, ಇಲ್ಲಿ 76 84 66 56 154 ಮತ್ತು 144. ಇದು ಎಲ್ಲ ಮಾರ್ಕ್ಸನ್ನು ನಾವು ಈಗೇನು ಮಾಡಬೇಕು ಅಂದರೆ ಟೋಟಲ್ ಮಾಡಬೇಕು. ಫಸ್ಟು ಟೋಟಲ್ ಮಾಡಿದ್ರೆ ನಮಗೆ 580 ಟೋಟಲ್ ಬರುತ್ತೆ. ಓಕೆ, ಸೊ 580 ಟೋಟಲ್ ಬರುತ್ತೆ. ಬಟ್ ಈಗ ನಮಗೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಹೆಂಗೆ ಗೊತ್ತಾಗುತ್ತೆ, ಇಲ್ಲಿ ನೋಡಬೇಕು. 160 + 160 + 120 + 120 + 200 + 240 ಇದು 1000 ಟೋಟಲ್ ಬರ್ತಾ ಇದೆ. ಓಕೆ, ಸೊ ಈಗ ಇದು 580 ಡಿವೈಡೆಡ್ ಬೈ 1000 ಇಂಟು 100 is equal to 58%. ಆನ್ಸರ್ ಇಸ್ 58% ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 2, ವಾಟ್ ಈಸ್ ದ ಆವ್ರೇಜ್ ಮಾರ್ಕ್ಸ್ ಸ್ಕೋರ್ಡ್ ಇನ್ ದ ಸಬ್ಜೆಕ್ಟ್ S5 ಬೈ ಆಲ್ ದ ಸ್ಟೂಡೆಂಟ್ಸ್ ಟುಗೆದರ್ ಅಂತ ಕೇಳಿದ್ದಾರೆ. ಎಲ್ಲ ಸ್ಟೂಡೆಂಟು ಸೇರಿಸ್ಕೊಂಡು S5ನಲ್ಲಿ ಲೈಕ್ 154 136 ಇಲ್ಲಿದೆ ಅಲ್ವಾ, S5 ಸಬ್ಜೆಕ್ಟ್, ಈ ಸಬ್ಜೆಕ್ಟು. ಸೊ ಇದರಲ್ಲಿ ಆವ್ರೇಜ್ ಮಾರ್ಕ್ಸ್ ಅಂದರೆ ಎಷ್ಟು ಸ್ಟೂಡೆಂಟ್ ಕೊಟ್ಟಿದ್ದಾರೆ, 6 ಸ್ಟೂಡೆಂಟ್ಸ್ ಕೊಟ್ಟಿದ್ದಾರೆ. 1 2 3 4 5 6 ಸ್ಟೂಡೆಂಟ್ಸ್ದು ಫಸ್ಟು ನಾವೀಗ ಟೋಟಲ್ ನೋಡಬೇಕು. ಟೋಟಲ್ ನೋಡಿಬಿಟ್ಟು ಡಿವೈಡೆಡ್ ಬೈ 6 ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಈಗ ಟೋಟಲ್ ನೋಡೋಣ. ಕ್ವೆಶನ್ ನಂಬರ್ 2ಗೆ ಟೋಟಲ್ 154 + 136 + 144 104 174 + 164ನ ಟೋಟಲ್ 876. ಸೊ ಆವ್ರೇಜ್ ಅಂತ ಬಂದಾಗ ನಮಗೇನು ಬರುತ್ತೆ, 876 ಡಿವೈಡೆಡ್ ಬೈ 6. ಕರೆಕ್ಟ್, 6 ಸ್ಟೂಡೆಂಟ್ಸು ಇದು ಇಸ್ ಈಕ್ವಲ್ ಟು 146 ಮಾರ್ಕ್ಸ್ ಆವ್ರೇಜ್ ಮಾರ್ಕ್ಸ್ ಬಂದಿರುವಂಥದ್ದು. ಕ್ವೆಶನ್ ನಂಬರ್ 2ಗೆ 146 is the answer. Next question number 3, what is the ratio of total marks scored by student B? ನೋಡಿ, ಸ್ಟೂಡೆಂಟ್ B to the total marks scored by student D. ಈಗ ಟೋಟಲ್ ಮಾರ್ಕ್ಸ್ ಆಫ್ ಸ್ಟೂಡೆಂಟ್ ಬಿ ನೋಡ್ಬೇಕು ನಾವು. ಟೋಟಲ್ ಮಾರ್ಕ್ಸ್ ಹೇಳ್ತಾ ಇದ್ದಾರೆ. ಟೋಟಲ್ ಮಾರ್ಕ್ಸ್ ಆಫ್ ಸ್ಟೂಡೆಂಟ್ ಬಿ ಆ್ಯಂಡ್ ಸ್ಟೂಡೆಂಟ್ ಡಿನ ನೋಡಬೇಕು. ಫಸ್ಟ್ ಸ್ಟೂಡೆಂಟ್ ಬಿನ ನೋಡೋಣ. ಸ್ಟೂಡೆಂಟ್ ಬಿ ಇಲ್ಲಿದ್ದಾನೆ ನೋಡಿ, ಸ್ಟೂಡೆಂಟ್ ಬಿ ಮತ್ತು ಸ್ಟೂಡೆಂಟ್ ಡಿ ಇದೆಲ್ಲ ಸಬ್ಜೆಕ್ಟ್ಸಲ್ಲೂ ನೋಡಬೇಕು. ಓಕೆ, ಸೊ ಈಗ ಸ್ಟೂಡೆಂಟ್ ಬಿದು ಟೋಟಲ್ ಮಾರ್ಕ್ಸು ದಟ್ ಈಸ್ 120 + 100 + 84 + 76 + 136 + 132 is equal to 648 ಆಗುತ್ತೆ. ಇಲ್ಲಿ ಇದನ್ನು ಅಳಿಸ್ಬಿಡ್ತೀನಿ ಮೇಲಿರುವಂಥದ್ದು. ಸ್ಟೂಡೆಂಟ್ ಬಿದು ಮಾತ್ರ ನೋಡೋಣ, 648. ಅದಾದಮೇಲೆ ಈಗ ಸ್ಟೂಡೆಂಟ್ ಡಿದು 84 + 130 + 96 + 84 + 104 + 168 666 ಬರುತ್ತೆ. ಈಗ ನಾವೇನು ಕಂಡುಹಿಡಿಬೇಕು, ರೇಷಿಯೋ ತಾನೆ. 648 ಇಸ್ ರೇಷಿಯೋ ಇಷ್ಟು 666 ಅಂತ ಬಂದರೆ 36:37 ಅಂತ ರೇಷಿಯೋ ಬರುತ್ತೆ ನಮಗೆ. ಆನ್ಸರ್ ಇಸ್ 36 × 37 ಇಷ್ಟು 37. ದಿಸ್ ಈಸ್ ದ ರೇಷಿಯೋ. ನೆಕ್ಸ್ಟು ಕ್ವೆಶನ್ ನಂಬರ್ 4. ಕ್ವೆಶನ್ ನಂಬರ್ 4ಅಲ್ಲಿ ಇಫ್ ಫಾರ್ ಗೆಟ್ಟಿಂಗ್ ಫಸ್ಟ್ ಡಿವಿಷನ್ ಸ್ಟೂಡೆಂಟ್ಸ್ ನೀಡ್ ಟು ಸ್ಕೋರ್ ಮಿನಿಮಮ್ 60%. ಈಗ ಫಸ್ಟ್ ಡಿವಿಷನ್ ಬರಬೇಕು ಅಂದರೆ ಸ್ಟೂಡೆಂಟು ಅಂದರೆ ಈಗ ಟೋಟಲ್ ಮಾರ್ಕ್ಸ್ ಎಷ್ಟು, 1000, ಅದರಲ್ಲಿ 60% ಅಂದರೆ ಎಷ್ಟು, 600. ಕರೆಕ್ಟ್, 600 ಸ್ಕೋರ್ ಮಾಡಿದ್ರೆ 600 ಅದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಿದ್ರೆ ಫಸ್ಟ್ ಡಿವಿಷನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ದೆನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೆಟಿಂಗ್ ಫಸ್ಟ್ ಡಿವಿಷನ್, ಎಷ್ಟು ಜನ ಸ್ಟೂಡೆಂಟ್ಸು ಫಸ್ಟ್ ಡಿವಿಷನ್ನ ಸ್ಕೋರ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ನಾವೇನು ಮಾಡಬೇಕು, ಪ್ರತಿಯೊಬ್ಬ ಸ್ಟೂಡೆಂಟು ABCDEF ಪ್ರತಿಯೊಬ್ಬ ಸ್ಟೂಡೆಂಟ್ದು ನಾವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಫಸ್ಟ್ ಆಗಲೇ ಸ್ಟೂಡೆಂಟ್ ಎಷ್ಟಿತ್ತು ಹೇಳಿ, ಆವ್ರೇಜ್ 580, 58%, 580 ಇತ್ತು ತಾನೆ. ಇದು 58% ಆಗುತ್ತೆ. ಆದಮೇಲೆ ಎ ಇಲ್ಲ, ಬಿ 648, ಡಿ 666. ನಮಗೆ ಗೊತ್ತಿದೆ ಈಗ ಬಿ ಮತ್ತು ಡಿ ಬರ್ತಾರೆ ಅಂತ. ಈಗ ಸೀತ್ ಕ್ಯಾಲ್ಕುಲೇಟ್ ಮಾಡಿದ್ರೆ 128 + 72 + 64 + 70 + 144 + 160 ಇದು ಬರುತ್ತೆ 638.
ಇದು 600ಕ್ಕಿಂತ ಜಾಸ್ತಿ ಇದೆ. ಆಮೇಲೆ ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲು 64 + 128 + 90 + 92 + 174 + 70 = 618 ಬರುತ್ತೆ. ನೆಕ್ಸ್ಟ್ ಎಫ್ದು ಕ್ಯಾಲ್ಕುಲೇಟ್ ಮಾಡಿದ್ರೆ ಇದೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ ಟೋಟಲ್ಲು 542 ಬರುತ್ತೆ. ಸೊ ಈಗ ನಮಗೆ ಇದು ಗೊತ್ತಾಯಿತು ದಟ್ ಎ ಆ್ಯಂಡ್ ಎಫ್ ಇವರಿಬ್ರದ್ದು ಲೆಸ್ ದೆನ್ 600 ಬರ್ತಾ ಇದೆ. ಸೊ ಎ ಆ್ಯಂಡ್ ಎಫ್ ಲೆಸ್ ದೆನ್ 600 ಬರ್ತಾ ಇದೆ ಅಂದರೆ ಬಿ ಸಿ ಡಿ ಇ ಇವ್ರು 4 ಜನ. ಅವ್ರು ಕೇಳಿರೋದೇನು ಎಷ್ಟು ಜನ ಅಂತ, 4 ಜನ. ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 5 ಹಿಯರ್. ದ ಮಾರ್ಕ್ಸ್ ಸ್ಕೋರ್ಡ್ ಬೈ ಸ್ಟೂಡೆಂಟ್ ಬಿ ಆ್ಯಂಡ್ ಸ್ಟೂಡೆಂಟ್ ಸಿ ಟುಗೆದರ್ ಇನ್ S1. ಫಸ್ಟು ಬಿ ಆ್ಯಂಡ್ ಸಿದು S1 ಸಬ್ಜೆಕ್ಟಲ್ಲಿ ಎಷ್ಟಿದೆ ಅಂತ ನೋಡೋಣ. S1 ಡ್ರಪ್ ಮಾಡಿಬಿಡ್ತೀನಿ. ಓಕೆ, S1 ಈ ಸಬ್ಜೆಕ್ಟು, ಅದರಲ್ಲಿ B 120, C 128 ಅಂದರೆ 248 ಇದೆ. 120 + 128 248 ಇದೆ. ಓಕೆ, ಬಂತು. ಈಸ್ ಡ್ಯಾಶ್ ಪರ್ಸೆಂಟೇಜ್ ಮೋರ್ ದೆನ್ ದ ಮಾರ್ಕ್ಸ್ ಸ್ಕೋರ್ಡ್ ಬೈ ಎ ಆ್ಯಂಡ್ ಡಿ ಟುಗೆದರ್ ಇನ್ ದ ಸೇಮ್ ಸಬ್ಜೆಕ್ಟಲ್ಲಿ S1ಅಲ್ಲೇ ಎ ಆ್ಯಂಡ್ ಡಿ, ಎ ಪ್ಲಸ್ ಡಿದು ನೋಡಬೇಕು. ಫಸ್ಟ್ ಎ ಆ್ಯಂಡ್ ಡಿದು ನೋಡೋಣ. ಎದು ಈಗ ಇದರಲ್ಲಿ ಎದು 76, ಡಿದು 84. 76 + 84 410 8 16 160 ಬಟ್ ಕರೆಕ್ಟ್? ಹೌದು, 160. ಈಗ ಈ 160ಗೂ 248ಗೂ ಡಿಫ್ರೆನ್ಸ್ ಎಷ್ಟು ಅಂತ ನೋಡ್ಕೊಳ್ಬೇಕು. ಯಾಕಂದರೆ ನಾವು 160 ಕಂಪೇರ್ ಮಾಡಿದ್ರೆ ಎಷ್ಟು ಮಾರ್ಕ್ಸ್ ಅಷ್ಟು ಬಿ ಆ್ಯಂಡ್ ಸಿ ಟುಗೆದರ್ S1ಅಲ್ಲಿ ಸ್ಕೋರ್ ಮಾಡಿದ್ದಾರೆ ಅಂತ ಕಂಡುಹಿಡಿಬೇಕಾಗುತ್ತೆ. ಸೊ ಈಗ ನಾವು ಡಿಫ್ರೆನ್ಸ್ ಬಿಟ್ವೀನ್ ದಿಸ್ 248 ಮೈನಸ್ 160 = 88. ಈಗ 88 ಡಿನಾಮಿನೇಟರ್ 160 into 100 = 55% ಬರುತ್ತೆ. 55% is the answer. This is about data analysis questions. Thank you.